ಕನ್ನಡ ಅಭಿಮಾನಿಗಳಿಗೆ ಮೊದಲಿಗೆ ನಮಸ್ಕಾರವನ್ನು ಮಾಡ್ತೇನೆ. ನನ್ನವ ಸಾಂಸ್ಕೃತಿಕ ಕಲಾ ತಂಡ ಯಾಚೇನಹಳ್ಳಿ ಒಂದು ಪ್ರಸಿದ್ಧವಾದ ಸ್ಥಳ ನಮ್ಮ ಮಾದೇವ್ರ ಕಡೆಯಿಂದ, ಅಲ್ಲಿಂದ ಬೆಂಗಳೂರು ರಾಜಧಾನಿಯನ್ನು ಸೇರಿದ ಹಾಗೆ ಎಲ್ಲ ಕಡೆಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮಾದೇವರು. ಅವರು ಪ್ರಾರಂಭದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಪ್ರಾರಂಭದಲ್ಲಿಂದಲೂ ಅವ್ರ ಜೊತೆಲಿ ಇದ್ದೇನೆ. ಅವರ ಸರಳತೆ ಮತ್ತು ಸೌಜನ್ಯವನ್ನು ನೋಡಿ ಈ ಹುಡುಗ ಏನು ಮಾಡಬಲ್ಲ ಅಂತ ನನಗೆ ಅನುಮಾನ ಕಾಡಿತ್ತು. ಆದರೆ ಬೇರೆಯವರೆಲ್ಲ ವಿಚಾರ ಮಾಡಿದೆ. ಅವ್ರ ಊರಿನವ್ರು ಕೆಲವರು ಪರಿಚಯ ಇದ್ದಾರೆ. ಅವನು ಅಪರೂಪವಾದ ಸಂಘಟಕ, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಸುತ್ತದೇ ಕೆಲಸ, ಸಾಹಿತ್ಯ ಸಂಸ್ಕೃತಿಯ ಆರಾಧಕ ಅಂತ ಹೇಳಿದ್ರು ನನ್ಗೆ ತುಂಬಾ ಅಭಿಮಾನ ಹುಟ್ಟಿತು. ಜೊತೆಯಲ್ಲಿ ತಡವಾಗಿ ಆದರೂ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೆ. ನನಗೆ ಇವತ್ತು ನೆನ್ನೆಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಯುತ್ತೆ ಅಂದ್ರೆ ಮತ್ತೆ ಇವತ್ತು ನಾಳೆ ಮತ್ತೆ ಯಾರ್ಯಾರು ಹಾಕೊಂಡಿದ್ದಾರೆ. ದಿವಸಕ್ಕೆ 7-8 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಸ್ವಲ್ಪ ಕಷ್ಟ ಸಾಧ್ಯವಾದ ಕೆಲಸ, ಆದ್ರೂ ಖುಷಿ ಆಗುತ್ತೆ. ವೈವಿಧ್ಯಮಯವಾದ ಗೆಳೆಯರ ಪರಿಚಯ ಆಗುತ್ತೆ. ಅವರು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು ನಾವು ಅದರಲ್ಲಿ ಭಾಗಿಯಾಗ್ತೇವೆ. ಇವೆಲ್ಲ ಒಂದು ರೀತಿ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಂಡು ಈ ಸಂದರ್ಭದಲ್ಲಿ ಹಂಸಿ ಪ್ರಸನ್ನ ಕುಮಾರ್ ಅವರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ಪತ್ರಿಕೆ. ಬಹುಶಃ ಹಂಸಿ ಪ್ರಸನ್ನ ಕುಮಾರ್ ಅವರಿಗೆ ಹೇಗೆ ಸಾಧ್ಯ ಇಂಥ ವೇದಿಕೆಗಳಲ್ಲಿ ಕೂತ್ಕೊಳ್ಳೋದು ಅನ್ನೋದನ್ನೇ ಒಂದು ಸಂಶೋಧನೆ ಮಾಡಬೇಕಾಗಿದೆ. ನಾನು ಜರ್ನಲಿಸಮ್ ಮಾಡಿದ್ದೀನಿ, ಒಂದು ಪತ್ರಿಕೆಯನ್ನು ಮಾಡಬೇಕು ಅಂತೇಳಿ ದೊಡ್ಡದಾಗಿ ಪ್ರಿಂಟಿಂಗ್ ಪ್ರೆಸ್ ಹಾಕಿದೆ. ಆಮೇಲೆ ಅದ್ರ ಕಷ್ಟ ಎಷ್ಟು ಅನ್ನೋದು ಗೊತ್ತಾಗಿ ಬೆಲ್ಲ ತೂಕಕ್ಕೆ ಹಾಕ್ಬಿಟ್ಟೆ. ಆದರೆ ಈ ಪ್ರಸನ್ನ ಕುಮಾರ್ ಅವರಿಗೆ ಈ ಪ್ರಸನ್ನತೆ ಯಾಕೆ ಬಂತು? ಮತ್ತೆ ಅವರು ಪತ್ರಕರ್ತರು, ನನ್ನ ಅನೇಕ ಗೆಳೆಯರಿದ್ದಾರೆ, ದೊಡ್ಡ ದೊಡ್ಡ ಭಟ್ರು ನನ್ಗೆ ಚೆನ್ನಾಗಿ ಪರಿಚಯ. ಅವ್ರಿಗೆ ಮಾತಾಡೋಕ್ಕೆ ಬರ್ಸತ್ತಿಲ್ಲ. ಮಾತಾಡಕ್ ಹೋಗ್ಬಿಟ್ಟು ತಲೆ ಚೆಚ್ಕೊಳ್ತಾರೆ. ನೋಡಿ, ನಾನು ಈಗ ರಾತ್ರಿ 2 ಗಂಟೆಗೆ ಕಳಿಸ್ಬೇಕು ಸರ್, ಅದಕ್ಕೆ ಪ್ರಾಣ ಕೊಡ್ಬೇಕು ಅಂತಾರೆ ಪತ್ರಿಕೆ. ಹಂಸಿ ಪ್ರಸನ್ನ ಕುಮಾರ್ 10 ಗಂಟೆವರೆಗೂ ನಮ್ಮ ಜೊತೆಲೇ ಇರ್ತಾರೆ, ರಾತ್ರಿ 10 ಗಂಟೆವರೆಗೂ. ಅವ್ರು ನಿದ್ರೆ ಮಾಡ್ಬೇಕು. 2 ಗಂಟೆಗೆ ಬಹುಶಃ ಇವರೆಲ್ಲ ನೋಡಿ, ಅವರು ವೈಜ್ಞಾನ ಕ್ಷೇತ್ರದ ಪದವೀಧರ. ಇದು ಹೇಗೆ ಈ ಪತ್ರಿಕಾ ರಂಗ ಅಂಟ್ಕೊಳ್ತು ಅನ್ನೋದನ್ನೇ ಅವ್ರಿಗೆಲ್ಲ, ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಇದ್ರೆ ಅವರ ಲೇಖನಗಳು, ಅವರು ಬರಹ ಮತ್ತೆ ಅವರ ಅಂಕಣಗಳು ಇವೆಲ್ಲ ಅವನ್ನ ಸಂಶೋಧನೆಯನ್ನು ಮಾಡಿ ಇವ್ರ ಬಗ್ಗೆನೇ ಒಂದು ಡಾಕ್ಟರೇಟ್ ಮಾಡ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇದು ತಮಾಷೆಗೆ ಹೇಳ್ತಾ ಇಲ್ಲ, ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರು ಒಳ್ಳೇದು. ಹಾಗಾಗಿ ಅನೇಕ ಗೆಳೆಯರು ನಾನು ಕೇಳ್ತೇನೆ, ಪ್ರಜಾವಾಣಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಹೆಸರು ಹೇಳೋದು ಬೇಡ. ಅವ್ರ ಕಾಲಪುಟದಲ್ಲಿ ಮುಗಿಸೋದು ಕಷ್ಟ. ಮೈಸೂರು ಜಿಲ್ಲೆಯ ದಿನನಿತ್ಯದ ಕಾರ್ಯಕ್ರಮಗಳನ್ನು ಇವರು 4 ಪೇಜ್ ಬರೀತಾರ್ರಿ, ವಿತ್ತು ನೋಡಿ ಫೋಟೋಗಳೆಲ್ಲ ಹಾಕಿ. ಅದು ನಿಜವಾಗ್ಲೂ ಸಂಭ್ರಮ. ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ನಾನು ಕೇಳ್ತಾ ಇರ್ತೇನೆ, ಬೇರೆ ನೀವು ಮೇಲ್ ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಮೇಲ್ ಕೇಳೋದು, ಯಾರನ್ನು ಕೇಳೋದು ಅಂತ ಗೊತ್ತಿಲ್ಲ. ಭಗವಂತನೇ ಕೇಳಬೇಕು ಅಂತ ಕಾಣಿಸುತ್ತೆ. ಅದು ಏನೇ ಇರಲಿ, ಅದೆಲ್ಲ ವೈಯಕ್ತಿಕವಾದ ವಿಷಯ. ಆದರೆ ಇವರು BSc ವಿಜ್ಞಾನ ಪದವೀಧರರಾದರೂ ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಿ. ಸುಮಾರು 20-30 ಕೃತಿಗಳನ್ನು ಈಗಾಗಲೇ ಬರೆದಿದ್ದಾರೆ ಅಂತ ಕನ್ಸಿದ್ರು ಒಟ್ಟಾರೆಯಾಗಿ. ನನಗೆ ಬಹಳ ಖುಷಿ ತಂದಿದ್ದು ಮೈಸೂರು ಜಿಲ್ಲೆಯ ರಾಜಕೀಯ ಇತಿಹಾಸ ಮತ್ತೆ ರಾಜಕಾರಣಿಗಳ ಇತಿಹಾಸ. ಅದು ಏನು ಸಂಶೋಧನಾತ್ಮಕ ಗ್ರಂಥಗಳು ಏನು, ಪ್ರತಿಯೊಬ್ಬ ವ್ಯಕ್ತಿಯ ಪರಿಚಯ ಮಾಡಿದಂಥ ಪ್ರಾರಂಭದಿಂದ ರಾಜಕಾರಣದ ಜೊತೆಯಲ್ಲಿ ಪರಿಚಯ ಮಾಡುವಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ವೀರಪ್ಪಂದಿರ್ಬೋದು, ಕಾಡ್ಗಳ ವೀರಪ್ಪ, ಇನ್ನು ಯಾರ್ಯಾರ್ದು ಅಪರೂಪದ ಲೇಖನಗಳೆಲ್ಲ ಅವಾಗ ಬರ್ತಾ ಇದ್ವಿ, ಇದನ್ನೆಲ್ಲ ಬರೆದಿದ್ದಾರೆ, ಇನ್ನೂ ಬರಿತಾನೆ ಇದ್ದಾರೆ. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿ ಇರೋದೇ ಒಂದು ನಮಗೆ ಸಂಭ್ರಮ ಅಂತ ಹೇಳ್ಕೊಂಡು, ನಾನು ಪತ್ರಿಕೆಯನ್ನು ಮಾಡಿದ್ರೆ ಬಹುಶಃ ನನಗೆ ಎಲ್ಲೂ ಕಾಣಿಸ್ಕೊಳ್ಳೋಕ್ಕೆ ಸಾಕಾಗ್ತಿರ್ಲಿಲ್ಲ. ಅವರು ನಮ್ಮಲ್ಲಿ ಇದ್ಕೊಂಡು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅರಿತುಕೊಳ್ಳೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಅದಕ್ಕಾಗಿ ಅವರು ವಿಶೇಷವಾದ ವ್ಯಕ್ತಿತ್ವ ಅವರಿಗಿದೆ ಅಂತ ಹೇಳ್ತಾ ಅವರು ಉದ್ಘಾಟನೆಯನ್ನು ಮಾಡಿ
ಅಪರೂಪದ ಮಾತುಗಳನ್ನ ಆಡಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಕವಿ ಜಯಕವಿ, ನಮ್ಮ ಮೈಸೂರಿನ ದೊಡ್ಡ ಶಿವಯೋಗ ಅಂತಂದ್ರೆ ಜಯಪ್ಪನವರು ಇಲ್ಲಿ ಬಂದು ನೆಲೆಸಿದ್ರು. ಇದನ್ನು ನಾನು ಅವರು ಉದ್ದೇಶಕ್ಕೆ ಹೇಳ್ತಾ ಇಲ್ಲ, ಮುಖಭಂಗ ಅಂತಾನು ತಿಳ್ಕೊಬೇಕು. ಪ್ರತಿ ಬೆಳಿಗ್ಗೆ ಒಂದು ಕವನ ಅವ್ರದ್ದು ಬರುತ್ತೆ ನನಗೆ ವಾಟ್ಸಪ್ ಅಲ್ಲಿ. ಆಗ್ಲಿ ಕರ್ನಾಟಕಕ್ಕೂ ಲಾಭ ಆಯ್ತು, ನಮಗೂ ತುಂಬಾ ಲಾಭ ಆಯ್ತಲ್ಲ. ಪ್ರತಿ ದಿವಸ ಒಂದು ಕವನ ರಚನೆ ಆಗುತ್ತೆ. ಆ ಕವನ ಹೇಗಿರುತ್ತೆ ಅಂತಂದ್ರೆ ನಿಮ್ಮನ್ನ ಅಲ್ಲಾಡ್ಸ್ಬಿಡುತ್ತೆ. ಪ್ರತಿಯೊಂದು ಬೆಳಗಿನ ಕವನ ಬರ್ತಕ್ಕಂಥ ನಿಮ್ಮನ್ನ ಒಂದ್ಸಾರಿ ಶೇಕ್ ಮಾಡ್ಬಿಡುತ್ತೆ ಆ ಕವನ ಓದ್ದಾಗ. ಕವನ ನಾನು ಬರಿತೀನಿ, ನೀವು ಬರೀತೀರಿ, ಎಲ್ಲರೂ ಬರಿತೀವಿ. ಅವರಿಗೆ ಕವನಕ್ಕೆ ಇರ್ತಕ್ಕಂಥ ತಳಸ್ಪರ್ಶಿ ಜ್ಞಾನ ಇದೆಯಲ್ಲ, ಬಹುಶಃ ಅವರಿಗೆ ಕಾಳಿದಾಸ ಎಲ್ಲೋ ನಾಲ್ಗೆ ಮೇಲೆ ಬರ್ತಿದ್ದಾನೆ ಅಂತ ಕಾಣಿಸುತ್ತೆ. ಮತ್ತೆ ಅದನ್ನ ರೂಪಕದ ರೀತಿಯಲ್ಲೂ ಬರ್ತರುವಂತ ಒಂದು ಅಪರೂಪದ ಕೆಲಸವನ್ನು ಅವರು ಅವರ ಮಕ್ಕಳೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದು ಚಂದದ ಕೆಲಸ. ಅವ್ರನ್ನ ಈಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಸಂಪೂರ್ಣವಾಗಿ ತೊಡಸ್ಕೊಳ್ಬೇಕು. ಮುಂದೆ ಸಾಹಿತ್ಯ ಪರಿಷತ್ ಬಿಟ್ಟು ಹೋಗಿರುವಂತ ಎಲ್ಲವನ್ನು ಕಟ್ಟಿಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಜೊತೆಗೆ ಮಾರ್ನಳ್ಳಿ ರಂಗಸ್ವಾಮಿ ಅವರಿದ್ದಾರೆ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾ ಇರ್ತಾರೆ. ಅವ್ರ ಭಾಷೆ ಸ್ವಲ್ಪ ಗ್ರಾಮೀಣ ಭಾಷೆ, ಆದ್ರೂ ವಸ್ತುಗಳು ತುಂಬಾ ಗಂಭೀರವಾದ ವಸ್ತುಗಳನ್ನು ಚರ್ಚೆ ಮಾಡ್ತಾರೆ. ಅದು ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಸಾಮಾನ್ಯರಾಗಿ ನಮ್ಮ ಜೊತೆಲಿ ಇಟ್ಕೊಂಡು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಅಪರೂಪದ ಜ್ಞಾನವಂತರು ಆಗಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಶ್ರೀಮತಿ ಪ್ರಭಾಶಾಸ್ತ್ರಿ ಜೋಶಿಲ ಇವರು ಚಿಕ್ಕ ವಯಸ್ಸಿನಲ್ಲಿ ಗಂಡ ಮದುವೆ ಮಾಡ್ಕೊಂಡು ಮೈಸೂರಿಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಇವ್ರು ಏನ್ 4ನೇ ಕ್ಲಾಸ್ 5ನೇ ಕ್ಲಾಸ್ ನನಗೆ ಏನ್ ಓದಿದ್ದಾರೆ ಅಂತ ಗೊತ್ತಿಲ್ಲ. ಕನ್ನಡದ ಹುಚ್ಚು ಹಿಡಿದ್ಬಿಡುತ್ತೆ, ಭಾಷೆ ಹುಚ್ಚು. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. MK ಇಂದಿರಾ ಅವ್ರು ತಾವೆಲ್ಲ ಕೇಳಿದಿರಲ್ಲ, ಕಾದಂಬರಿಕಾರ್ತಿ. ಅವ್ರಿಗೇನು 8ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ದವ್ರು. ನನ್ನ ಬಾಯಿ ಬರೀ ಹತ್ತಿರದವ್ರು, ನನ್ನ ಊರಿನವ್ರು. ಅವರು ಒಬ್ಬ ಬಸ್ ಮಾಲೀಕ ಮದುವೆ ಮಾಡ್ಕೊಂಡು ಅವ್ರ ರೂಪವನ್ನು ನೋಡಿ ಮದುವೆ ಮಾಡ್ಕೊಂಡು ಶಿವಮೊಗ್ಗ ಕರ್ಕೊಂಡು ಹೋಗ್ತಾರೆ. ನರಸಿಂಹರಾಜಪುರ ಅವ್ರ ಸ್ವಂತ ಊರು. ಆ ಬಸ್ ಮಾಲೀಕ ಬೆಳಿಗ್ಗೆ ಹೊಟ್ರೆ ರಾತ್ರಿನೇ ಬರ್ತಾ ಇದ್ರು. ಇವರಿಗೆ ಆಘಾತಕ್ಕೊಳಗಾಗ್ಬಿಡ್ತಾರೆ. 1 ತಿಂಗಳಿಗೆ ಕಾಯಿಲೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಏಕಾಂಗಿತನ ಕಾಡ್ಲಿಕ್ಕೆ ಶುರುವಾಗಿ ಒಂದು ಮಾನಸಿಕವಾಗಿ ಒಂದು ಹಿಂಸೆ ಅನುಭವಿಸ್ತಾ ಮಾಡ್ತಾರೆ. 2ನೇ ತಿಂಗಳಾದ್ಮೇಲೆ ಗಂಡಿಗೆ ಗೊತ್ತಾಗುತ್ತೆ ಏನು ತೊಂದರೆ ಆಗ್ತಾ ಇದೆ ಅಂತ. ಅವ್ರಿಗೇನು ದುಡ್ಡು ಎಣಿಸೋದು, ಲೆಕ್ಕ ಮಾಡ್ಕೊಳ್ಳೋದು, ದುಡ್ಡು ಜಮಾ ಮಾಡೋದು, 10-15 ಬಸ್ಗಳಿತ್ತು. ಒಂದ್ ದಿವಸ ರಾತ್ರಿ ಕೂರ್ಸ್ಕೊಂಡು ಕೇಳ್ತಾರೆ, ಏನ್ ತೊಂದರೆ ಆಗ್ತದೆ, ನನ್ಗೆ ಲೋನ್ಲಿನೆಸ್ ಕಾಡ್ತಾ ಇದೆ, ಏಕಾಂಗಿತನ ನನ್ನ ಕಾಡಿ, ನಾನು ಏನಾಗ್ತೀನಿ ಅಂತ ಗೊತ್ತಾಗ್ತಾ ಇದೆ, ಹುಚ್ಚಿಡಿತಾ ಇದೆ. ನೀನು ಬುದ್ಧಿವಂತ ಗಂಡ ನೋಡಿ, ನೀನೊಂದು ಕೆಲಸ ಮಾಡು, ಒಂದು 10 ಕಾದಂಬರಿ ಅಂತ ತಂದ್ಕೊಡ್ತೇನೆ, ನಾಳೆ ನೀನು ಓದ್ಲಿಕ್ಕೆ ಶುರು ಮಾಡು ಅಂತ ಹೇಳ್ತೇನೆ. 10 ಕಾದಂಬರಿ ಅಂತ ತಂದ್ಕೊಡ್ತಾರೆ. ಅವ್ರು 2 ದಿವಸ 10 ಕಾದಂಬರಿ ಓದಕ್ಕೆ ಶುರು ಮಾಡ್ಬಿಡ್ತಾರೆ. ಮುಗಿಸಿದೆ ಅಂತ ಹೇಳ್ತಾರೆ. ಕಾದಂಬರಿಗಳ ರಾಶಿ, ಮಹಾಕಾವ್ಯಗಳ ರಾಶಿ ಅಂತಂದು ಒಂದು 5,000 ಪುಸ್ತಕಗಳನ್ನ ರಾಶಿ ಹಾಕ್ತಾರೆ. ಆ ತಾಯಿ ಎಲ್ಲವನ್ನೂ ಮಾಡ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲ. ಓದಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಪತ್ರಿಕೆ ಕೊಟ್ರೆ MK ಇಂದಿರಾ ಅಂತ ಬರೀತಾರೆ, ಯಾವ್ದು ಕಾವ್ಯನಾಮದಲ್ಲಿ ಬರೀತಾರೆ, ಯಾರು ಹಾಕೋದೇ ಇಲ್ಲ, ಪತ್ರಿಕೆಯಲ್ಲಿ ಯಾರು ಹಾಕೋದೇ ಇಲ್ಲ. ಆಮೇಲೆ ಇವರು MK ಇಂದಿರಾ ನಿಜ ನಾಮಧೇಯವನ್ನ ಹಾಕಿ ಕಳಿಸ್ತಾರೆ, ಪ್ರಕಟ ಆಗ್ಬಿಡ್ತಾರೆ. ಕತೆ ಕಾದಂಬರಿಗಳು ಪ್ರಕಟ ಆಗಿ ನಿಮ್ಗೆಲ್ಲ ಗೊತ್ತಿರುತ್ತೆ. ವಿಶ್ವದ ಬೇರೆ ಬೇರೆ ಭಾಷೆಗಳಿಗೆ ಅವರು ಕಾದಂಬರಿ ಭಾಷೆ ಅಂತ ನಮಗೆ. ಇಡೀ ನಾಡು MK ಇಂದಿರಾ ಅಂದ್ರೆ ಕಾದಂಬರಿ ಅಂತಂದ್ರೆ ತಲೆದಿಂಬಲ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ಹೆಣ್ಮಕ್ಳು ಓದ್ತಾ ಇದ್ರು ಅಂತ ಪ್ರಭಾವಿ ಕಾದಂಬರಿನ ಬರೆದಂಥವ್ರು. ಅವರು ಸಾಲಿಗೆ ಇವರು ಸೇರ್ತಾರೆ. ಯಾಕಂತಂದ್ರೆ ಈ ಒಂದು ನೀಲಾಜನ ಚಂದ್ರಶೇಖರ್ ಅವರ ಒಂದು ಕಥಾ ಸಂಕಲನವನ್ನ ಅವರು ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತಾರೆ. ನೀವು ಅದನ್ನು ಓದ್ಬೇಕು. ಎಂತ ಅಪರೂಪದ ಕಥೆಗಳು, 11 ಕಥೆಗಳು ಅದ್ರಲ್ಲಿ ಇದಾವೆ ಅಂತಂದ್ರೆ ಅದರ ಆಳ, ವಿಸ್ತಾರ ಮತ್ತು ಪರಿಧಿ ಕೊನೆವರೆಗೂ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತೇವೆ ಒಂದೊಂದು ಕಥೆನು ಅಂತಂದ್ರೆ ಅಷ್ಟೊಂದು ನಿಗೂಢವಾದ ಶಕ್ತಿ ಆ ಕಥೆಗಳಿಗಿದೆ.
ಹಾಗಾಗಿ ಅವರು ನಾಡಿನ ಒಂದು ದೊಡ್ಡ ಆಸ್ತಿಯಾಗಿ ನಮ್ಮ ಜೋಸೆಫ್ ಅವರು ರೂಪುಗೊಂಡಿದ್ದಾರೆ.